ರಾಮನಾರಾಯಣ ಜೋಯಿಸರು ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಪ್ರಸಿದ್ಧ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳು. ಇವರು ನಾಡಿನ ಖ್ಯಾತ ವಾಸ್ತುಶಾಸ್ತ್ರಜ್ಞರು. ವಾಸ್ತುಸೂತ್ರವನ್ನು ಇವರು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ವಿಶ್ಲೇಷಿಸುತ್ತಾರೆ. 50ಕ್ಕೂ ಹೆಚ್ಚು ಪ್ರಮುಖ ದೇವಸ್ಥಾನಗಳಿಗೆ ವಾಸ್ತುಸೂತ್ರ ರಚಿಸಿಕೊಟ್ಟಿರುವುದು ಇವರ ವಾಸ್ತು ಪರಿಣಿತಿಗೆ ಸಾಕ್ಷಿ. ವಾಸ್ತು ಮತ್ತು ನೆಮ್ಮದಿಯ ಬದುಕಿನ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ವಾಸ್ತು ಎನ್ನುವುದು ಮೂಢನಂಬಿಕೆಯಲ್ಲ, ಇದಕ್ಕೆ ವೈಜ್ಞಾನಿಕ ಆಧಾರಗಳಿವೆ ಎನ್ನುವುದನ್ನ ಜೋಯಿಸರು ದಾಖಲೆ ಸಮೇತ ನಿರೂಪಿಸುತ್ತಾರೆ. ಇದೀಗ ರಾಮನಾರಾಯಣ ಜೋಯಿಸರು ವಾಸ್ತುಶಾಸ್ತ್ರದ ಮಹತ್ವ, ವಾಸ್ತು ಏಕೆ ಮುಖ್ಯ, ಇದನ್ನೇಕೆ ಮೂಢನಂಬಿಕೆ ಅನ್ನಬಾರದು, ವಾಸ್ತುಸೂತ್ರ ಪಾಲಿಸಿದರೆ ಆಗುವ ಪ್ರಯೋಜನಗಳೇನು ಇತ್ಯಾದಿ ಸಂಗತಿಗಳ ಕುರಿತು ವೈಜ್ಞಾನಿಕವಾಗಿ, ಶಾಸ್ತ್ರೀಯವಾಗಿ ಮತ್ತು ಸಮಗ್ರವಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ವಿವರಿಸಿದ್ದಾರೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರು ಶಂಕರಾಚಾರ್ಯ ಗೋಕರ್ಣ ಮಂಡಲಾಧೀಶ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣಕಮಲಗಳಲ್ಲೂ ನಮ್ಮ ಆರಾಧ್ಯ ದೇವತೆಯಾದ ಗಣಪತಿ ಸಹಿತಳಾದ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿಯ ಚರಣಕಮಲಗಳಲ್ಲಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪಾಶ್ಚಿಮಾತ್ಯರ ಚಿಂತನೆಗೂ ಸನಾತನ ಧರ್ಮ ಇದರ ಚಿಂತನೆಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ಪಾಶ್ಚಿಮಾತ್ಯರು ದೇಹವನ್ನು ಬೆಳೆಸೋದು ಹೆಂಗೆ, ದೇಹದಲ್ಲಿ ನಾವು ಬಾಕ್ಸಿಂಗ್ ಕಲಿಯೋದು ಹೆಂಗೆ ಅಥವಾ ಶಕ್ತಿಯುತವಾದಂಥ ಬಾಡಿ ಬಿಡಿಸೋದು ಹೆಂಗೆ, ಈ ರೀತಿ ಎಲ್ಲ ಇದ್ರ ಬಗ್ಗೆನೇ ಹೆಚ್ಚು ಚಿಂತನೆಯನ್ನು ಕೊಟ್ಟರು. ಆದರೆ ಸನಾತನ ಧರ್ಮ ಏನು ಹೇಳ್ತಪ್ಪ ಅಂದರೆ, ನಿನ್ನ ದೇಹದಲ್ಲಿ ರಟ್ಟೆ ಬಲ ಇರಲಿ, ನರದ ಬಲ ಇರಲಿ, ಯಾವುದೇ ಬಲ ಬರಬೇಕಾದ್ರೂ ಮೊದಲು ನಿನ್ನ ಮೆದುಳನ್ನು ಸರಿ ಮಾಡಿಟ್ಕೋ. ನಿನ್ನ ಮೆದುಳು ಸರಿ ಇದೆಯೋ, ಬ್ರೈನ್ ಸರಿ ಇದೆಯೋ, ಇಡೀ ಸೆಂಟರ್ ಹೃದಯ ಅದು ಸರಿ ಇದೆಯೋ ಮನುಷ್ಯನಿಗೆ ಎಲ್ಲವನ್ನೂ ಆಡಲಿಕ್ಕಾಗುತ್ತೆ. ಇಡೀ ದೇಹ ಬಾಡಿ ಈಸ್ ಲೈಕ್ ಎ ಸ್ಲೇವ್, ಸೋಲ್ ಈಸ್ ಲೈಕ್ ಎ ಮಾಸ್ಟರ್. ಇದನ್ನು ನಾವು ಗುಲಾಮನಾಗಿ ಕೆಲಸ ಮಾಡಿ 70-80 ವರ್ಷದ ಮುದುಕನು ಸಮೇತ ನಡ್ಕೊಂಡು ಹೋಗು ಅಂದರೆ ನಡ್ಕೊಂಡು ಹೋಗಬೇಕು. ಆ ದೇಹ ಅದು ಗುಲಾಮಂತರ ನಡ್ಕೊಂಡು ಹೋಗಬೇಕು. ಅದು ಆ ಕ್ಷಮತೆ ಬರಬೇಕು ಅಂದರೆ ಮೆದುಳಲ್ಲಿ ಆ ಶಕ್ತಿ ಇರಬೇಕು. ಆ ಮೆದುಳಲ್ಲಿ ಶಕ್ತಿ ಇರಬೇಕಾದ್ರೆ ವಾಸ್ತುವಿನಂಥ ಮನೆಯಲ್ಲಿ ಬದುಕಬೇಕು. ಆವಾಗ ಅವನ ದೇಹಕ್ಕೆ ವಯಸ್ಸಾಗಿರುತ್ತೆ ವಿನ ಮೆದುಳು ಇಂಪ್ರೂವ್ ಆಗ್ತಾನೇ ಇರ್ತದೆ. ಅವನಿಗೆ ಅನುಭವ ಬರ್ತಾನೆ ಇರ್ತದೆ. ಮೆದುಳು ಇನ್ನೂ ಕ್ಷಮತವಾಗಿ ಕೆಲಸ ಮಾಡ್ತಾ ಇರ್ತದೆ. ಮೆದುಳು ಎಲ್ಲಿ ತನಕ ಕೆಲಸ ಸರಿಯಾಗಿ ಕ್ಷಮತೆಯಲ್ಲಿ ಕೆಲಸ ಮಾಡ್ತದೆ ಅಲ್ಲಿಯವರೆಗೆ ಅವನು ಯಾವತ್ತೂ ಯುವಕನೇ, ನವ ಯುವಕನಾಗೇ ಇರ್ತಾನೆ. ಅವನ ಆರೋಗ್ಯ ಹಾಳೇ ಆಗೋದಿಲ್ಲ. ಯಾಕೆ ಹೇಗೆ ಅಂತ ಹೇಳಿದರೆ, ನೋಡಿ, ನಮ್ಮ ದೇಹದಲ್ಲಿ 72,000 ನಾಡಿ ಇದೆ. ಆ 72,000 ನಾಡಿ, 36,000 ನಾಡಿ ಪುರುಷ, 36,000 ನಾಡಿ ಪ್ರಕೃತಿ. ಸ್ಥೂಲವಾಗಿ ನಿಮ್ಗೆ ಹೇಳಿದರೆ ಇಡ ಮತ್ತು ಪಿಂಗಳ, ಸೆನ್ಸರ್ ಆ್ಯಂಡ್ ಮೋಟಾರ್ ನರ್ವ್ಸ್. ನಾವು ಮರಕ್ಕೆ ಹೋದರೆ ಕ್ಸೈಲಮ್ ಆ್ಯಂಡ್ ಫ್ಲೋಯಮ್, ಎರಡು ರೇಖೆಗಳಿರ್ತದೆ. ಒಂದು ನೀರನ್ನು ತಗೊಂಡೋಗ್ತದೆ, ಇನ್ನೊಂದು NPKನ ತಗೊಂಡೋಗ್ತದೆ ಮರಕ್ಕೆ. ಅದರಿಂದ ಮರ ಇವತ್ತು ಆರಾಮಾಗಿರೋದು. ಅದೇ ರೀತಿ ನಮ್ಮ ದೇಹದಲ್ಲಿ ಇಡ ಮತ್ತು ಪಿಂಗಳ, ಸೆನ್ಸ್ ಆ್ಯಂಡ್ ಮೋಟಾರ್. ನಮ್ಮ ಬ್ರೈನಿಂದ ನಮಗೆ ಏನೇ ಒಂದು ಸಣ್ಣದೇ ಒಂದು ಮೈ ಮೇಲೆ ಒಂದು ನೊಣ ಕೂತರೂ ಸಮೇತ ಇಮ್ಮಿಡಿಯೇಟ್ ಬ್ರೈನಿಗೆ ಗೊತ್ತಾಗ್ಲಿಕ್ಕೆ ಬೇಕಾಗಿದ್ದು ಸೆನ್ಸರ್ ನರ್ವ್ಸ್. ಯಾಕೆಂದರೆ ನಮ್ಮ ದೇಹ ಇಟ್ ಇಸ್ ಎನ್ 360 ಡಿಗ್ರಿ ಆಪ್ಟಿಕ್ ಫೈಬರ್. ಇದೊಂದು ನೆನ್ಪಿಟ್ಕೊಳ್ಳಿ, ನಮ್ಮ ದೇಹ ಇಟ್ಸ್ ಎ 360 ಡಿಗ್ರಿ ಆಪ್ಟಿಕ್ ಫೈಬರ್ ಇಂದ ಆಗಿರೋದು ದೇಹ. ಅದರ ಧಾತುಗಳ ಕ್ರಮ ಬೇರೆ ಇರ್ಬೋದು, ಆಪ್ಟಿಕ್ ಫೈಬರ್ ವೈರ್ ಕಣ್ಣಂಗೆ ಕಾಣದೇ ಇರ್ಬೋದು. ಆದರೆ ನೀವು ಎಲ್ಲೇ ಯಾವುದೇ ದೇಹದ ಯಾವುದೇ ಪಾರ್ಟ್ ಮುಟ್ಟಿದರೂ ಇಟ್ ಇಸ್ ಎ 360 ಡಿಗ್ರಿ ಆಪ್ಟಿಕ್ ಫೈಬರ್. ಇಲ್ಲಿಂದ ಸೆನ್ಸ್ ಹೋಗ್ತದೆ, ಇಲ್ಲಿಗೆ ಸೆನ್ಸ್ ಬರ್ತದೆ. ಒಂದೇ ನರ ಎರಡೂ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಇನ್ನೊಂದು ವೈರ್ ಬೇಕು ಅಂತಿಲ್ಲ. ಸೆನ್ಸನ್ನು ತಗೊಂಡೋಗ್ಲಿಕ್ಕೂ ಗೊತ್ತು, ಬ್ರೈನ್ ಹೇಳುವಂಥ ಆಜ್ಞೆಯನ್ನು ಪರಿಪಾಲನೆ ಮಾಡಲಿಕ್ಕೂ ಗೊತ್ತು. ಇದು ನಮ್ಮ ದೇಹ ಆಗಿರುವಂಥ ರೀತಿ. ಅಷ್ಟೇ ಅಲ್ಲ, ನಮ್ಮ ದೇಹದ ವಿನ್ಯಾಸ ಇನ್ನು ಚಂದದಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಹೈಲಿ ರೆಸಿಸ್ಟಿವ್ ಎಲಿಮೆಂಟ್, ಅಟ್ ದ ಸೇಮ್ ಟೈಮ್ ಹೈಯೆಸ್ಟ್ ಕಂಡಕ್ಟರ್ ನಮ್ಮ ದೇಹ. ನೀವು ಹಾಗಾಗಿ ನಮಗೆ ಯಾರಿಗಾರು ಒಂದು ದಾನ ಕೊಡುವಾಗ ನಾವು ಹೇಳ್ತೇವೆ, ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ಇಮಾವಸು ಅನಂತ ಪುಣ್ಯಂ ಅದು ಶಾಂತಿಂ ಪ್ರಯಶ್ಯಮೇ. ಅಂದರೆ ಆ ಕೊಡೋ ಭಟ್ರಿಗೆ ನಾವು ಸುಳ್ಳು ಹೇಳ್ದಂಗೆ ಅದು. ಹಿರಣ್ಯ ಗರ್ಭಸ್ಥಂ, ಭೂಮಿಯ ಬೀಜ
ಚಿನ್ನ ಅಂತೆ. ಆ ಚಿನ್ನಕ್ಕೆ ಸಮಾನವಾದ ಈ ದಕ್ಷಿಣೆಯನ್ನು ನಿಂಗೆ ಕೊಡ್ತಿದ್ದೇನೆ ಅಂತ ಅವನ್ನ ನಾವು ಸುಳ್ಳು ಹೇಳಿಕೊಡೋದು ಆ ದಕ್ಷಿಣೆಯನ್ನು ಭಟ್ರಿಗೆ. ಅಂದರೆ ಭೂಮಿ, ನಮ್ಮ ದೇಹದಲ್ಲಿ ಚಿನ್ನದ ಅಂಶ ಇದೆ. ಇಡೀ ದೇಹದ ಇವತ್ತು ಈ ಕ್ಷಮತೆಗೆ ಬರಲಿಕ್ಕೆ ಕಾರಣ ಚಿನ್ನ. ಎಲ್ಲಿದೆ ಆ ಚಿನ್ನ? ಭೂಮಿಯ ನಮ್ಮ ಎಲುಗಿನ ಬೋನ್ ಮ್ಯಾರೋ ಇದೆಯಲ್ಲ, ಬೋನ್ ಮ್ಯಾರೋ ಒಳಗೆ ಧಾತು ರೂಪದಲ್ಲಿದೆ ಅದು. ಆ ಧಾತು ರೂಪದಲ್ಲಿ ಇರುವಂಥ ಚಿನ್ನ ನಮಗೆ ಇಡೀ ದೇಹದ ಸೆನ್ಸರ್ ಸಿಸ್ಟಮನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದು. ಹಾಗಾಗಿ ನಾವು ಕೊರಳಿಗೆ ಚಿನ್ನ ಹಾಕೋದು, ಕೈಗೆ ಚಿನ್ನ ಹಾಕೋದು, ಕಿವಿಗೆ ಚಿನ್ನ ಹಾಕೋದು. ಕಾರಣ ಏನಪ್ಪ ಅಂದರೆ ಅದರ ಕೊರತೆಯನ್ನು ಅದನ್ನು ನೀಗಿಸಲಿ ಅಂತ. ಇದಿಷ್ಟು ಆಗಬೇಕಾದ್ರೆ ವಾಸ್ತುವಿನಿಂದ ಬರುವಂತಹ ಆ ಕಿರಣಗಳೇ ನಮ್ಮ ದೇಹದ ಮ್ಯಾಗ್ನೆಟಿಕ್ ಫೀಲ್ಡ್ ನಡೆಸೋದು. ನಾವೆಲ್ಲ ಅರ್ಧನಾರೀಶ್ವರರು. ನಮ್ಮ ಅರ್ಧ ಪಾರ್ಟು ಎಡಗಡೆ ಪಾರ್ಟು ಪ್ರಕೃತಿ, ಬಲಗಡೆ ಪಾರ್ಟು ಪುರುಷ. ಅದಕ್ಕೆ ಅರ್ಧನಾರೀಶ್ವರ ಅಂದರೆ ಬೇರೆ ಏನೂ ಅಲ್ಲ, ನಾವೇ. ಅದಕ್ಕೆ ದೇವೋ ದೇವಾಲಯ ಪ್ರೋಕ್ತು ಜೀವೋ ದೇವ ಸದಾಶಿವ. ಈ ಆತ್ಮವೇ ಕೃಷ್ಣ ಪರಮಾತ್ಮ, ಪಂಚಭೌತಿಕವಾದ ಶರೀರವೇ ಪಾಂಡವರು, ಬೇರೆ ಏನು ಹೊಸದಾಗೇನಿಲ್ಲ ಇಲ್ಲಿ. ಇದರಲ್ಲಿ ಒಂದೊಂದು ವಸ್ತುವನ್ನು ಸಹ ಇದು ಕಂಟ್ರೋಲ್ ಮಾಡುವಂಥದ್ದು ಯಾವುದು ಕೇಳಿದರೆ ಬ್ರೈನು ಕ್ಷಮತೆಯಿಂದ ಕೆಲಸ ಮಾಡಬೇಕಾದ್ರೆ ವಾಸ್ತುವಿನಲ್ಲಿ ಬರುವಂತಹ ಏನು ಆ ಕಿರಣಗಳಿದ್ದಾವೆ, ಆ ಇಂತಿಂಥ ಪ್ರಮಾಣದಲ್ಲೇ ಆ ಕಿರಣಗಳು ಬರಬೇಕು ಅಂತ ಉಂಟು. ಹೇಗೆ ಇದು ನಾವು ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತೇವೋ, ಊಟ ಮಾಡುವಾಗ ಉಪ್ಪಿನಂಶ ಉಪ್ಪಿನಕಾಯಿ ಎಷ್ಟಿರಬೇಕೋ ಅಷ್ಟಿರಬೇಕು, ಸಾರು ಎಷ್ಟಿರಬೇಕೋ ಅಷ್ಟಿರಬೇಕು, ಸ್ವೀಟ್ ಎಷ್ಟಿರಬೇಕೋ ಅಷ್ಟಿರಬೇಕು. ಬರೀ ಉಪ್ಪಿನಕಾಯಿನೇ ತಿನ್ನಲಿಕ್ಕೂ ಆಗಲ್ಲ, ಬರೀ ಅನ್ನವನ್ನೇ ತಿನ್ನಲಿಕ್ಕೂ ಆಗಲ್ಲ. ಎಲ್ಲವೂ ಸೇರಿದಾಗ ಷಡ್ರಸ ಭೋಜನ ಆಗುತ್ತದು. 6 ರಸಗಳು ಸಮ ಪ್ರಮಾಣದಲ್ಲಿ ಸೇರಿದಾಗ ಅದು ದೇಹಕ್ಕೆ ಆರೋಗ್ಯವನ್ನು ಕೊಡ್ತದೆ. ಅದೇ ರೀತಿ ಜೀವನ ಎಂಬುವಂಥದ್ದು ಒಂದು ಷಡ್ರಸ ಭೋಜನ. ಈ ಜೀವನದಲ್ಲಿ ಷಡ್ರಸ ಭೋಜನ ನಮಗೆ ಸಿಕ್ಕಬೇಕು ಅಂದರೆ ಆ ಕಿರಣಗಳು ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಬರಬೇಕು ಅಂತ ಋಷಿಮುನಿಗಳು ಕಂಡುಹಿಡ್ತಿದ್ದಾರೆ. ಒಂದು ಮನೆಯಲ್ಲಿ ಮಲಗಿದವನಿಗೆ ಯಾವ್ಯಾವ ಪ್ರಮಾಣದಲ್ಲಿ ಕೆಂಪು ಕಿರಣ ಇರಬೇಕು, ವೈಲೆಟ್ ಕಿರಣ ಇರಬೇಕು, ಹಸಿರು ಕಿರಣ ಇರಬೇಕು, ಅಥವಾ ಯೆಲ್ಲೋ ಕಿರಣ ಇರಬೇಕು. ಈ ಎಲ್ಲ ಕಿರಣಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಆ ಮನೆ ಒಳಗೆ ಇರಬೇಕು. ಅದಿದ್ದರೆ ನಮ್ಮ ದೇಹದ ಮೇಲೆ ಏನೇನಾಗುತ್ತೆ. 36,000 ನಾಡಿ ಪುರುಷನನ್ನು ಹೇಗೆ ಆ್ಯಕ್ಟ್ ಮಾಡುತ್ತೆ, 36,000 ನಾಡಿ ಪ್ರಕೃತಿಯನ್ನು ಹೇಗೆ ಆ್ಯಕ್ಟ್ ಮಾಡುತ್ತದು, ಹೇಗೆ ಆ್ಯಕ್ಟಿವೇಶನ್ ಕೊಡ್ತದೆ ಅದು ನಮಗೆ. ಇವೆರಡರೂ ಆ್ಯಕ್ಟಿವೇಶನ್ ಇದೆ ಅಂತಾದರೆ ನಮ್ಮ ದೇಹ ಆರೋಗ್ಯ. ಅದಕ್ಕೆ 6 ಯೋಗ್ಯವೇ ಅಂತ ಕೇಳೋದು ಆರೋಗ್ಯ. ಆರೋಗ್ಯ ಅನ್ನುವ ಫುಲ್ ಫಾರಮ್ ಏನಪ್ಪ ಅಂದರೆ 6 ಯೋಗ್ಯವೇ. ಏನು ಈ 6? ನೋಡಿ, ಗಣಪತಿ ಮಂಡಲ ನೋಡಿ, ನಿಮಗೆ ಗೊತ್ತಾಗ್ತದೆ. 2 ಟ್ರಯಾಂಗಲ್ ಸೇರಿದರೆ ಗಣಪತಿ ಮಂಡಲ ಆಗ್ತದೆ. 1 ಟ್ರಯಾಂಗಲಲ್ಲಿ 1 ಎಲೆಕ್ಟ್ರಾನ್, 1 ಪ್ರೋಟಾನ್, 1 ನ್ಯೂಟ್ರಾನ್ ಫ್ರಮ್ ಪಾಸಿಟಿವ್ ಅಯಾನ್, 1 ಎಲೆಕ್ಟ್ರಾನ್, 1 ಪ್ರೋಟಾನ್, 1 ನ್ಯೂಟ್ರಾನ್ ಫ್ರಮ್ ನೆಗೆಟಿವ್ ಅಯಾನ್. ಇವೆರಡರ ಸಂಯೋಜನೆಯಿಂದ ಎಲ್ಲ ಜೀವರಾಶಿಗಳು ಆಗಿರೋದು. ಅದು ಕ್ರಿಮಿಕೀಟ ಇರ್ಬೋದು, ಆನೆ ಇರ್ಬೋದು, ಮನುಷ್ಯ ಇರ್ಬೋದು, ಕಲ್ಲಿರ್ಬೋದು. ಇವೆರಡರ ಸಂಯೋಜನೆ, ಎರಡು ವಸ್ತು ಇಲ್ಲದೆ ಯಾವುದೂ ಆಗಿಲ್ಲ. ಇದು ಯಾವ್ಯಾವ ಪ್ರಮಾಣದಲ್ಲಿ ಸೇರಿದಾಗ ಏನೇನು ಆಗ್ತದೆ ಅನ್ನುವಂಥದ್ದನ್ನು ಋಷಿಮುನಿಗಳು ಕಂಡುಹಿಡಿದಿದ್ದಾರೆ. ಅದಕ್ಕೆ ನಮಗೆ ವಾಸ್ತು ಮನೆಯಲ್ಲಿ ಇದ್ದಾಗ ನಮಗೆ ಈ 6 ಅಂಶ ಕರೆಕ್ಟಾಗಿ ಸಿಗ್ತದೆ. ಪ್ರಕೃತಿಯಿಂದ ಬರಬೇಕಾದ್ದು ಪ್ರಕೃತಿಯಿಂದ ಬರುವಂಥ ಅಂಶ ಪ್ರಕೃತಿ ಸಿಗ್ತದೆ, ಪುರುಷನಿಂದ ಬರುವಂಥ ಅಂಶ ಪುರುಷನಿಗೆ ಸಿಗ್ತದೆ. ಉದಾಹರಣೆಗೆ, ಏನು ನಾಳೆ ವಾಸ್ತು ಮನೆ ಕಟ್ಟಿದ ಕೂಡಲೇ ನೀವು ಕೇಳ್ಬೋದು, ಏನ್ರಿ ಅಮೇರಿಕಾದಲ್ಲಿರೋ ವಾಸ್ತು ಕಟ್ಟಿದಾರಾ, ಅವರೆಲ್ಲ ಬದುಕ್ತಾ ಇಲ್ವಾ? ಅಥವಾ ನಾನು ನಾಳೆ ವಾಸ್ತು ಮನೆ ಇದ್ದ ಕೂಡಲೇ ನಾಳೆ ಮೋದಿ ಆಗಿಬಿಡ್ತೀನ, ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತೀನ ಅಂತ ಅಲ್ಲ. ಯಾರು ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಯಾರು ಯಾವುದನ್ನು ಹಣೆ ಬರಹವನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ವಿಧಿಲಿಖಿತವನ್ನು ಬ್ರಹ್ಮ ಬಂದರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ನಮ್ಮ ಆತ್ಮ ಒಂದು ಶರೀರದೊಳಗೆ ಹಿಂದಿನ ಜನ್ಮದಲ್ಲಿ ನಮ್ಮ ಕರ್ಮಾನುಸಾರವಾಗಿ ಅದು ತಿರುಗ್ತಾ ಇರ್ತದೆ. ಅದು ನೋಡ್ತದೆ ನಾನು ಮುಂದಿನ ಗತಿ, ನಾನು ಅದರ ಉದ್ದೇಶ ಏನು? ಮೋಕ್ಷಕ್ಕೆ ಹೋಗೋದು. ವಾಪಸ್ಸು ತಾನು ಎಲ್ಲಿಂದ ಬಂದಿದ್ದೇನೆ ಅಲ್ಲಿಗೆ ಹೋಗಲಿಕ್ಕೇ ಪ್ರಯತ್ನ ಮಾಡ್ತಾ ಇರುತ್ತೆ ಈ ಆತ್ಮ. ಊರ್ಧ್ವಗತಿ ಅದು. ನೋಡಿ, ಬೆಂಕಿ ಕಡ್ಡಿ ಗೀರಿ ನೀವು ಹಿಂಗೆ ಕೆಳಗೆ ಹಿಡೀರಿ, ಮೇಲೆ ಹಿಡೀರಿ, ಅದು ಕುಡಿ ಮೇಲೆ ಹೋಗ್ತದೆ. ಯಾಕಂದರೆ ಉತ್ತರೋತ್ತರ ಅದು ಮೇಲಿರೋದು ಆ ಪರಬ್ರಹ್ಮ ಶಕ್ತಿ ಏನಿದೆ, ಸೂಪರ್ ನ್ಯಾಚುರಲ್ ಪವರ್, ಅದು ಇರೋದು ಮೇಲೆ ಬ್ರಹ್ಮಾಂಡದಲ್ಲಿ. ಅದೇ ನೀರನ್ನು ನೀವು ಎಷ್ಟೇ ಪಂಪ್ ಮಾಡಿ ಮೇಲಕ್ಕೆ ಕಳಿಸಿ ಅದು ಕೆಳಗೆ ಬರೋದು. ಯಾಕಂದರೆ ಅದು ಮೂಲ ಜಾಗ ಇರೋದು ಕೆಳಗೆ, ಪ್ರಕೃತಿ ಅದು ಅಧೋಗತಿ. ಈ ಅದೋ ಪುರುಷನಿಗೂ ಮತ್ತು ಪ್ರಕೃತಿಗೂ ಮಧ್ಯೆ ಇದೆಯಲ್ಲ, ಅದು ಆ ಸೆಳೆತದಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡ್ತಿರೋನು ಸೂರ್ಯ ನಮಗೆ. ಆ ಒಂದು ವಿಭಜನೆಯಿಂದಲೇ ಇವತ್ತು ಭೂಮಿ ತಿರುಗ್ತಿರೋದು ಅದೇ ಸ್ಪೀಡಲ್ಲೇ. ಈಗ ನೋಡಿ, ಸೂರ್ಯ ಹುಟ್ಟಿದ,
ಇವತ್ತು ನಿಮಗೆ ಸೂರ್ಯ ಪೂರ್ವ ಪಶ್ಚಿಮ ಅನ್ನುವಂಥದ್ದು ಅಸಂಪ್ಷನ್ನು, ಅದು ದಿಕ್ಕಿಲ್ಲ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಮಾತ್ರ ದಿಕ್ಕು. ಪೂರ್ವ ಪಶ್ಚಿಮ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋದು, ನಮ್ಮ ಮನೆಗೆ ಅದು ಪೂರ್ವ, ಇನ್ನೊಬ್ಬನ ಪಶ್ಚಿಮ ನಮ್ಮ ಪೂರ್ವ, ನಮ್ಮ ಪಶ್ಚಿಮ ಇನ್ನೊಬ್ಬನ ಪೂರ್ವ, ಅಷ್ಟೇ ನಾವು ತಿಳ್ಕೊಳ್ಳೋದು. ಅದು ಪೂರ್ವ ಮತ್ತು ಪಶ್ಚಿಮ ಅಂತ. ಸೂರ್ಯ ಹುಟ್ಟಿದಾಗ ನೋಡಿ, ಆ ಸೂರ್ಯ ನಮ್ಮ ಮನೆಗೆ ಹುಟ್ಟಿದ, ನಮ್ಮ ಏರಿಯಾಕ್ಕೆ ಬಂದ, ನಮ್ಮ ಏರಿಯಾದಲ್ಲಿ ಬೆಳಗಿನ ಜಾವ ಹುಟ್ಟಿದಾಗ ಅವನು ಉತ್ತರ ಧ್ರುವದ ಕಿರಣಗಳು ನಮ್ಮ ಭೂಮಿ ಮೇಲೆ, ನಮ್ಮ ಜಾಗದ ಮೇಲೆಲ್ಲ ಬಿತ್ತು. ಅದರ ಹಿಂದ್ಗಡೆ ಇದೆಯಲ್ಲ, ಸೂರ್ಯನ ಹಿಂದ್ಗಡೆ ಸ್ಪೇಸು, ಅಲ್ಲಿ ಎಲ್ಲ ದಕ್ಷಿಣ ಧ್ರುವದ ಆಟಮ್ಗಳು ಚಾರ್ಜ್ ಆಯಿತು. ಅದೇ ರೀತಿ ಸೂರ್ಯ ಮೇಲೆ ಬಂದು 12 ಗಂಟೆ ಬಿಸಿಲಿಗೆ ಬಂದ, ಆವಾಗ ಭೂಮಿಯ ಮೇಲ್ಗಡೆ ಎಲ್ಲದೂ ಸಮೇತ ಉತ್ತರ ಧ್ರುವ ಬಿಟ್ಟ, ಅದ್ರ ಮೇಲ್ಗಡೆ ಪುನಃ ದಕ್ಷಿಣ ಧ್ರುವ ಚಾರ್ಜ್ ಆಯಿತು. ಅದೇ ರೀತಿ ಪಶ್ಚಿಮಕ್ಕೆ ಹೋದಾಗ ಏನಾಯಿತು, ಸೂರ್ಯನ ದಕ್ಷಿಣ ಧ್ರುವದ ಕಿರಣಗಳು ಭೂಮಿಯ ಮೇಲೆ ಬೀಳಲಿಕ್ಕೆ ಶುರುವಾಯಿತು. ಅದೇ ಸೂರ್ಯನ ಹಿಂದ್ಗಡೆ ಉತ್ತರ ಧ್ರುವ ಕಿರಣಗಳು ಸ್ಪೇಸನ್ನು ಚಾರ್ಜ್ ಮಾಡ್ತು. ಇದು ಒಂಥರ ಆರ್ಮೇಚರ್ ಆದಂಗೆ ಆಯಿತು ಭೂಮಿ. 4 ಕಡೆಗೂ ಫೀಲ್ಡ್ ಕಾಯಿಲ್ ಆಯಿತು. ನೀವು ಬಹುಶಃ ಸೈನ್ಸಲ್ಲಿ ಹೇಳಿದರೆ ಗೊತ್ತಾಗ್ಬೋದು, ಅದು ಇಟ್ ವಿಲ್ ಬಿ ಲೈಕ್ ಎ ಫೀಲ್ಡ್ ಕಾಯಿಲ್. ಒಂದು ಕಡೆ ಉತ್ತರ ಧ್ರುವ, ಒಂದು ಕಡೆ ದಕ್ಷಿಣ ಧ್ರುವ, ಒಂದು ಕಡೆ ಉತ್ತರ ಧ್ರುವ, ಒಂದು ಕಡೆ ದಕ್ಷಿಣ ಧ್ರುವ. ಈ ಸ್ಪೀಡಲ್ಲಿ ಭೂಮಿ ತಿರುಗೋದು. ಭೂಮಿ ತಿರುಗಿಸ್ತಿರೋ ಫೋರ್ಸು ನಾನು ಹೇಳ್ತಾ ಇರೋದು. ಭೂಮಿ ಯಾಕೆ ತಿರುಗ್ತದೆ, ಭೂಮಿನ ಯಾರು ತಿರುಗಿಸ್ತಾ ಇದ್ದಾರೆ ಅಂದರೆ ಆ ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡಲ್ಲೇ ಭೂಮಿ ತಿರುಗ್ತಾ ಇರೋದು. ಇದನ್ನು ಅನುಗುಣವಾಗಿ ನಾವು ವೆಲಾಸಿಟಿಗೆ ಸಿಕ್ಕಿರೋ ಬಾಡಿಯಿಂದ ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಮಾಡುವುದು ಮೆಡಿಟೇಷನ್. ಆ ಮೆಡಿಟೇಷನ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಸುಮ್ಮನೆ ಒಂದು ಕಡೆ ಕೂತು ಮೆಡಿಟೇಷನ್ ಮಾಡುವಾಗ ಏನಾಗ್ತದೆ, ಎನರ್ಜಿ ರೀಸ್ಟೋರ್ ಆಗ್ತದೆ ನಮ್ಮ ಬಾಡಿಯಲ್ಲಿ. ವಾಸ್ತು ಮನೆಯಲ್ಲಿ ಆ ಮೆಡಿಟೇಷನ್ ಮಾಡಿದರೆ ಭಾಳ ಬೇಗ ರೀಸ್ಟೋರ್ ಆಗ್ತದೆ. ಇದರಿಂದ ಏನಾಗ್ತದೆ, ಮುಪ್ಪು ಬರೋದಿಲ್ಲ. ಮುಪ್ಪು ಬರೋದಂದರೆ ಮನುಷ್ಯ ಬದುಕಿ ಬಾಳಬೇಕು. ಈಗ ಒಬ್ಬ ಮನುಷ್ಯನ ನೋಡ್ತೀವಿ ನಾವು, ಬದುಕಿದಾನ ಎಲ್ಲ ನೋಡ್ಬೇಕಾದ್ರೆ ಏನು ಮಾಡ್ತೀವಿ, ಮೂಗಿಗೆ ಬೆರಳಿಡ್ತೇವೆ, ಅವ ಬದುಕಿದಾನ ಸತ್ತೋಗಿದ್ದಾನ ಅಂತ, ಉಸಿರಾಡ್ತಿದ್ದಾನ ಇಲ್ಲ ಅಂತ. ಬಾಳೋದು ಅಂದರೆ ಇಲ್ಲ ರೀ, ಅವರಿಗೆ 70 ವರ್ಷ ಆಗಿದ್ದರೂ ಹೊಲ ಗಟ್ಟಿ ಇದೆ ರೀ, ಕಿವಿ ಕೇಳತ್ ಮಾರ್ರೆ, ಕಣ್ಣು ಕಾಣ್ತದೆ ಅಂದರೆ ಅದು ಬಾಳೋದು ಅಂತ ಅರ್ಥ. ಬದುಕಿ ಬಾಳಬೇಕು ಮನುಷ್ಯ. ಆ ಬದುಕಿ ಬಾಳಬೇಕಾದರೆ ಅವನಿಗೆ ಆ ಏಜಿಗೆ ತಕ್ಕ ಎನರ್ಜಿ ಸಿಕ್ಕಬೇಕು. ಆ ಎನರ್ಜಿ ಪಡೆಯುವಂಥ ಒಂದೇ ಒಂದು ಜಾಗ ಅಂದರೆ ಯಾವ ವಿಟಮಿನ್ ಮಾತ್ರೆ ತಗೊಂಡ್ರೂ ಸಿಕ್ಕೋದಿಲ್ಲ, ಅದು ಸೂರ್ಯನಿಂದ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದರೆ ಇಡೀ ಪ್ರಪಂಚವನ್ನು ನಡೆಸ್ತಿರೋನೇ ಸೂರ್ಯ. ಇಡೀ ಎನರ್ಜಿ ಸೆಂಟರ್ ಸೂರ್ಯ. ಹಾಗಾದ್ರಿಂದ ಆ ಸೂರ್ಯನಿಂದ ಹೇಗೆ ಪಡಿಬೋದು ಅನ್ನುವಂಥದ್ದು. ಇದ್ರ ಮಧ್ಯದಲ್ಲಿ ಭಾರಿ ಒಂದು ವಿಷಯ ಉಂಟು ನೋಡಿ. 3 ಸಂಜೆ ಹೊತ್ತಲ್ಲಿ ನ್ಯೂಟ್ರಲ್ ಅಯಾನ್ ಬರ್ತದೆ ಮನೆ ಒಳಗೆ. ನಪಂಸಕ ಕಣ ಅಂತ ನಾವು ಹೇಳ್ತೀವಿ ಅದಕ್ಕೆ. ನೀದರ್ ಫುಲ್ಲಿ ಚಾರ್ಜ್ಡ್ ಪಾಸಿಟಿವ್ ಅಯಾನ್ ನಾರ್ ಫುಲ್ಲಿ ಚಾರ್ಜ್ಡ್ ನೆಗೆಟಿವ್ ಅಯಾನ್ಸ್, ನಪಂಸಕ ಕಣಗಳು. ಅದಕ್ಕೋಸ್ಕರನೇ ಸಾಯಂಕಾಲ ಪರಿಮಳ ದ್ರವ್ಯವಾದಂಥ ಧೂಪ ಹಾಕೋದು, ಊದುಬತ್ತಿ ಹೊಚ್ಚೋದು, ಘಂಟಾನಾದವನ್ನು ಮಾಡೋದು, ಶಂಖ ಊದೋದು. ಕಾರಣ ಏನಪ್ಪ ಅಂದರೆ, ಶಂಖದಲ್ಲಿ ಬರುವಂಥ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ. ಓಂಕಾರದಿಂದಲೇ ಪ್ರಪಂಚ ಸೃಷ್ಟಿ ವಾಪಸ್ಸು ಪುನಃ ಓಂಕಾರಕ್ಕೆ ಹೋಗಿ ಸೇರ್ತದೆ. ಓಂಕಾರ ಹುಟ್ಟಿದ್ದಂಗೆ ಅಕಾರ, ಉಕಾರ, ಮಕಾರ, ಇವು 3ರಿಂದ ಓಂಕಾರ ಪ್ರಾರಂಭ ಆಗಿರೋದು. ಆ ಅನ್ನುವಂಥದ್ದು ಮೊದಲನೇ ಬೀಜ. ಅದಕ್ಕೆ ಇಂಗ್ಲೀಷಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಶಬ್ದದಿಂದಲೇ ಪ್ರಪಂಚ ಹುಟ್ಟಿದ್ದು ಅಂತ. ಇವತ್ತಿಗೂ ಚಂದ್ರಲೋಕಕ್ಕೆ ಹೋದಂಥ ರಾಕೆಟು ಓಂಕಾರದ ಶಬ್ದಗಳನ್ನು ಅದರ ಏನು ಸೌಂಡ್ ವೇವ್ಸನ್ನು ರೆಕಾರ್ಡ್ ಮಾಡಿ ಕೊಟ್ಟಿದೆ ಅಂತ ನಾನು ಒಂದು ಕಡೆ ಓದಿದೆ. ಇವತ್ತಿಗೂ ಓಂಕಾರ ಇದೆ. 3 ಸಂಜೆ ಹೊತ್ತಿನಲ್ಲಿ ಏನು ಆ ನಪಂಸಕ ಕಣಗಳು ಬರ್ತಾವಲ್ಲ, ಅವು ಎರಡನ್ನೂ ತಿಂತವೆ. ಆ ಮನೆ ಒಳಗೆ ವಾಸ ಮಾಡುವಂಥ ವ್ಯಕ್ತಿಯ ದೇಹದಲ್ಲಿ ಇರುವಂತಹ ಪಾಸಿಟಿವ್ ಆಯನನ್ನು ತಿಂತವೆ, ನೆಗೆಟಿವ್ ಆಯನನ್ನು ತಿಂತವೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಊದುಬತ್ತಿಯನ್ನು ಹೊತ್ತೀವಿ, ಪರಿಮಳ ದ್ರವ್ಯವನ್ನು ಹೊತ್ತೀವಿ. ಯಾಕೆ ಅಂದರೆ, ಏನೆಲ್ಲ ಪರಿಮಳ ದ್ರವ್ಯ ಇದೆ ಅಥವಾ ಒಳ್ಳೆ ಶಬ್ದಗಳಿದೆ, ಓಂಕಾರಗಳಿದೆ, ಅವೆಲ್ಲವೂ ಪಾಸಿಟಿವ್ ಆಯಾನ್. ಏನೆಲ್ಲ ಕೆಟ್ಟ ವಾಸನೆಗಳಿದ್ದಾವೆ, ಅಮೇಧ್ಯ ಇದೆ ಅಥವಾ ಕೆಟ್ಟ ಪದಗಳಿದ್ದಾವೆ, ಅವೆಲ್ಲವೂ ನೆಗೆಟಿವ್ ಆಯಾನ್ಸು. ಅದಕ್ಕೋಸ್ಕರ ಸಾಯಂಕಾಲ ಹೊತ್ತಲ್ಲಿ ಧೂಪ ಹಾಕ್ತೀವಿ, ಉದ್ಗಡ್ಡಿ ಹೊತ್ತೀವಿ, ಶಂಖನಾದ ಮಾಡ್ತೀವಿ. ಇದರಿಂದ ಏನಾಗ್ತದೆ, ಆ ನ್ಯೂಟ್ರಲ್ ಅಯಾನನ್ನು ಅವು ಸಾಯಿಸ್ತವೆ.
ಇಟ್ ಈಸ್ ಇನ್ನೊಂದು ಆಸ್ಪೆಕ್ಟಲ್ಲಿ ಹೇಳಿದರೆ ಇಟ್ ಈಸ್ ಎ ಬ್ರಾಡ್ ಸ್ಪೆಕ್ಟ್ರಮ್. ಅದಕ್ಕೇನಾರು ಔಷಧಿ ಕೊಡ್ತಾರೆ, ಬ್ರಾಡ್ ಸ್ಪೆಕ್ಟ್ರಮಲ್ಲಿ ಔಷಧಿ ಕೊಡ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಎ ವೈರಸ್. ಇಟ್ ಈಸ್ ನಾಟ್ ಎ ಬ್ಯಾಕ್ಟೀರಿಯಾ, ಇಟ್ ಈಸ್ ವೈರಸ್. ಭಾಳಷ್ಟು ಜನಗಳ ಮನೆಯಲ್ಲಿ ಶೀತ ಕೆಮ್ಮು ಆವಾಗ ಆಗ್ತದೆ ಅಂತೇಳಿ ಆದರೆ ಅಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ನ್ಯೂಟ್ರಲ್ ಅಯಾನ್ಸು ಬಂದಿದ್ದು ಹೋಗ್ತಾ ಇಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ ಆಗ್ತಾ ಇಲ್ಲ. ನೀವು ಸರಿಯಾಗಿ ಊದ್ಕಡ್ಡಿ ಹೊಚ್ತಾ ಬನ್ನಿ, ಭಜನೆ ಮಾಡ್ತಾ ಬನ್ನಿ, ಒಳ್ಳೆ ಯಾವುದೋ ರಾಮಧ್ಯಾನಗಳನ್ನು ಮಾಡ್ತಾ ಬನ್ನಿ, ಇದರಿಂದ ನಿಮಗೆ ಆ ನ್ಯೂಟ್ರಲ್ ಅಯಾನ್ಸ್ ಹೋಗುತ್ತೆ. ಇದು ಹಿಂದಿನವರು ಮಾಡಿಟ್ಟಿರೋ ಶಾಸ್ತ್ರ, ವೈಜ್ಞಾನಿಕವಾಗಿರೋದು ಇದು. ಇದರಲ್ಲೇನೋ ಪುಣ್ಯ ಪಾಪ ಬರ್ತದೆ, ಸ್ವರ್ಗ ಸಿಗ್ತದೆ, ನರಕ ಸಿಗ್ತದೆ ಅಂತಲ್ಲ. ಇಟ್ ಈಸ್ ಪ್ಯೂರ್ಲಿ ಎ ಸೈನ್ಸ್. ಈ ಒಂದು ನ್ಯೂಟ್ರಲ್ ಅಯಾನ್ಸ್ ನೋಡಿ, ಈ ವಾಸ್ತು ಎಲ್ಲಿ ತನಕ ಕನೆಕ್ಟೆಡ್ ಅಂದರೆ ಇಟ್ ಈಸ್ ಕನೆಕ್ಟೆಡ್ ವಿತ್ ಮೆಡಿಕಲ್ ಆಲ್ಸೋ. ನೋಡಿ, ದೇರ್ ಆರ್ 2 ಟೈಪ್ ಆಫ್ ಆ್ಯಂಟಿಬಯೋಟಿಕ್ಸ್. ಒನ್ ಈಸ್ ಗ್ರಾಮ್ ಪಾಸಿಟಿವ್, ಒನ್ ಈಸ್ ಗ್ರಾಮ್ ನೆಗೆಟಿವ್, ಇನ್ನೊಂದು ಬ್ರಾಡ್ ಸ್ಪೆಕ್ಟ್ರಮ್. ಈ ಉದಾಹರಣೆಗೆ ಪೆನ್ಸಿಲಿನ್, ಟೆಟ್ರಾಸೈಕ್ಲಿನ್, ಟೆರಾಮೆಸಿನ್ ಸುಮಾರಷ್ಟಿದ್ದಾವೆ. ಗ್ರಾಮ್ ಪಾಸಿಟಿವ್ನೂ ಇದೆ, ಗ್ರಾಮ್ ನೆಗೆಟಿವ್ನೂ ಇದೆ. ಅದರಲ್ಲೇ ಜೆಂಟಾಮೆಸಿನ್, ಅದು ಇಟ್ ಈಸ್ ಎ ಬ್ರಾಡ್ ಸ್ಪೆಕ್ಟ್ರಮ್. ಅದು ಏನಾಗ್ತದೆ, ಯಾವುದೋ ಒಬ್ಬ ಡಾಕ್ಟ್ರಿಗೆ ಇವನಿಗೆ ಏನು ಕಾಯಿಲೆ ಇದೆ ಅಂತ ಗೊತ್ತಾಗದೆ ಹೋದರೆ ಜೆಂಟಾಮೆಸಿನ್ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವುದು ಈಗ ಗ್ರಾಮ್ ಪಾಸಿಟಿವ್ ಕಾಯಿಲೆ ಬಂದಿದ್ದರೂ ಹೋಗಲಿ, ಗ್ರಾಮ್ ನೆಗೆಟಿವ್ ಕಾಯಿಲೆ ಬಂದಿದ್ದರೂ ಹೋಗಲಿ ಅಂತ. ಇದನ್ನೇ ನಮ್ಮ ವಾಸ್ತುನಲ್ಲಿದ್ದರೆ, ಈ ವಾಸ್ತು ಮನೆಯಲ್ಲಿ ಬದುಕೋರಿಗೆ ಈ ವೈರಸ್ಸು ಪ್ರಾಬ್ಲಮ್ ಬರೋದೇ ಇಲ್ಲ. ಯು ಮೇ ನಾಟ್ ಬಿಲೀವ್, ನನ್ನ ಮನೆಯಲ್ಲಿ ನಾನೀಗೇನು ನಿಮ್ಮ ಮುಂದೆ ಈ ವಾಸ್ತುವನ್ನೆಲ್ಲ ಹೇಳ್ತಾ ಇದ್ದೇನೆ, ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಪ್ರಪಂಚದಲ್ಲಿ ಏನಾದ್ರು ಇರಬಹುದಾದಂಥ ವರಹಮೇರುವಿನ ಒಂದು ಮನೆ ಇದೆ ಅಂದರೆ ಅದು ನನ್ನ ಮನೆ. ನಾನು ಹೆಮ್ಮೆಯಲ್ಲಿ ಹೇಳ್ಕೊಳ್ತೇನೆ, ನನ್ನ ಮನೆಯಲ್ಲಿ ಕೋವಿಡ್ಡಿನ ಪ್ರಾಬ್ಲಮ್ ಬರಲಿಲ್ಲ, ಯಾವ ಕಾರಣಕ್ಕೂ ಬರಲಿಲ್ಲ. ಯಾಕಂದರೆ ದಿನ ಸಾಯಂಕಾಲ ಧೂಪ ಹಾಕ್ತೇವೆ, ಭಜನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಈ ಪೂಜೆಗಳೆಲ್ಲ ಮಾಡೋ ಉದ್ದೇಶವೂ ಅದೇಯ. ಪೂಜೆಯಲ್ಲಿ ಬೇರೆ ಏನು ಮಂತ್ರದಲ್ಲಿ ಏನೂ ಇಲ್ಲ, ಎಲ್ಲೋ ಪಾಸಿಟಿವ್ ಅಯಾನ್ಸ್ ನಮ್ಮ ದೇಹದಿಂದ ಹೊರಗೆ ಬರ್ತದೆ. ಆ ಪಾಸಿಟಿವ್ ಅಯಾನ್ಸ್ ಬಂದು ಕೂಡಲೇ ಏನಾಗ್ತದೆ, ಈ ಶಬ್ದ ತರಂಗಗಳು ಅಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಏನೇನು ನೆಗೆಟಿವ್ ಅಯಾನ್ಸ್ ಇದೆ ಅದನ್ನೆಲ್ಲ ತಿಂದು ಹಾಕತ್ತದು. ಯಾಕಂದರೆ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಷ್ಟೇ. ನೀವು ಅದಕ್ಕೆ ಸದಾ ಸಂತುಷ್ಟ ಚಿತ್ತಾನಾಂ ಸಂಪತ್ತಸ್ತು ಪದೇ ಪದೇ, ಸದಾ ಮಲೀನ ಚಿತ್ತಾನಾಂ ದರಿದ್ರಸ್ತು ದಿನೇ ದಿನೇ ಅಂದರೆ ಅರ್ಥ ಇದು. ಸದಾ ಒಳ್ಳೆ ಚಿಂತನೆಯನ್ನು ಮಾಡು, ಒಳ್ಳೆ ಮಾತುಗಳನ್ನು ಆಡು. ಅದರಿಂದ ಏನಾಗ್ತದೆ, ನಿನ್ನ ಸುತ್ತಮುತ್ತ ಇರತಕ್ಕಂಥ ನೆಗೆಟಿವ್ ಅಯಾನ್ಸ್ ಏನಿದೆ ಅವೆಲ್ಲವೂ ನಾಶವಾಗಿ ನಿನಗೆ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಬೇಕಂದ್ರೆ ಹೇಗೋ ನಾವು ಕುರಿ ಮೇಯಿಸ್ದಂಗೆ ಕೋಲು ಹಿಡ್ಕೊಂಡು ದೇವರು ನಮ್ಮನ್ನು ಮೇಯಿಸಿ ಒಳ್ಳೇದು ಕೆಟ್ಟದ್ದು ಮಾಡೋದು ಅಲ್ಲ. ನಮ್ಮ ಬ್ರೈನಲ್ಲಿ ಕ್ಷಮತೆಯನ್ನು ಕೊಡ್ತಾನೆ. ಪ್ರಾಪರ್ ಟೈಮ್, ಟೇಕಿಂಗ್ ಎ ಡಿಸಿಷನ್ ಇನ್ ಎ ಪ್ರಾಪರ್ ಟೈಮ್, ಇನ್ ಎ ಪ್ರಾಪರ್ ವೇ. ಅದು ಎರಡು ದೇವರು ನಮಗೆ ಕೊಟ್ಟ ಅಂತ ಹೇಳಿಬಿಟ್ರೆ ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ಇಲ್ಲದೆ ನಾವು ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಿರ್ತೀವಿ ಜೀವನದಲ್ಲಿ, ಇಲ್ಲ ರೈಲ್ ಬರೋಕ್ಕಿಂತ ಮೊದಲು ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಕೊಡ್ತೀವಿ, ಎರಡೂ ವೇಸ್ಟೇ. ಆ ರೈಲು ಬರಲಿಕ್ಕೂ, ಟಿಕೆಟ್ ತಗೊಳ್ಳಿಕ್ಕೂ, ರೈಲಿಗೆ ಹತ್ತಲಿಕ್ಕೂ ಕರೆಕ್ಟ್ ಆಗಬೇಕು. ಇದು ಆಗಬೇಕಾದ್ರೆ ನಮ್ಮ ಬ್ರೈನು ಕೆಲಸ ಮಾಡಬೇಕು. ಆ ಬ್ರೈನು ಕೆಲಸ ಮಾಡಬೇಕಾದ್ರೆ ಅದರ ಕ್ಷಮತೆಯನ್ನು ಜಾಸ್ತಿ ಮಾಡಬೇಕು. ಬ್ರೈನು ನಿಮಗೆ ಯಾವುದೇ ವಿಟಮಿನನ್ನು ತಿನ್ನೋಕ್ಕೆ ಗೊತ್ತಿಲ್ಲ. ಬ್ರೈನು ಅರ್ಥ ಮಾಡ್ಕೊಳ್ಳೋದು ಬೆಳಕನ್ನು ಮಾತ್ರ. ಅದಕ್ಕೆ ಎನ್ಲೈಟ್ಮೆಂಟ್ ಅಂತ ಹೇಳೋದು. ಎನ್ಲೈಟ್, ಓನ್ಲಿ ಲೈಟ್, ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಲೈಟ್. ಇಟ್ ಈಸ್ ಎ ಆಪ್ಟಿಕ್ ಫೈಬರ್. ಈಗ ನಾನು ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೇನೆ, ನನ್ನ ಎದುರಿಗೆ ಯಾವುದೋ ಒಂದು ಬಣ್ಣ ಕಾಣ್ತು. ಆ ಬಣ್ಣ ನನ್ನ ಕಣ್ಣಿನಿಂದ, ಇಟ್ ಈಸ್ ಎ ಕ್ಯಾಮ್ರಾ, ಇಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಎ ಲೆನ್ಸ್. ಇದು ತಗೊಂಡು ಇದನ್ನು ನಿಮ್ಮ ಕಣ್ಣಲ್ಲಿ ತಗೊಂಡು, ಕಣ್ಣಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಅದನ್ನ ತಗೊಂಡು ಆಪ್ಟಿಕ್ ಫೈಬರಲ್ಲಿ ನನ್ನ ಬ್ರೈನಿಗೆ ಲೈಟ್ ರೂಪದಲ್ಲಿ ಕೊಡ್ತದೆ. ನನಗೆ ಸಣ್ಣಿಂದ ಪ್ರೋಗ್ರಾಮ್ ಆಗಿದೆ ನನ್ನ ಬ್ರೈನು. ಇಂಥ ಕಲರು ಇಂತಿಷ್ಟು ಕಿಲೋ ಹರ್ಟ್ಸಲ್ಲಿ ಬಂದರೆ, ಇಂತಿಷ್ಟು ಲ್ಯೂಮಿನೇಷನಲ್ಲಿ ಬಂದರೆ ಅದು ಗ್ರೀನ್ ಕಲರ್, ಇಂಥ ಈ ರೀತಿ ಶೇಪಲ್ಲಿ ಬಂದರೆ, ಇಂತಿಷ್ಟು ಕಲರಲ್ಲಿ ಬಂದರೆ ಅದು ಲೋಟ. ಈ ರೀತಿ ನನ್ನ ಬ್ರೈನ್ ಕಂಪ್ಯೂಟ್ರಿಗೆ ಒಳಗೆ ಗೊತ್ತಿಲ್ಲದಿದ್ದ ಹಾಗೆ ನನಗೆ ಎಜುಕೇಟ್ ಆಗ್ತಾ ಬಂದಿದೆ. ಹಾಗಾಗಿ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಈ ಕ್ಷಮತೆ ಎಷ್ಟು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ, ಅಷ್ಟು ಅವನು ಇಂಪ್ರೂವ್ ಆಗ್ತಾ ಬರ್ತಾನೆ. ಇದು ಮಾಡೋದು ಹೇಗೆ? ಯಾವ ಮಾತ್ರೆಯಿಂದಲೂ ಸಾಧ್ಯ ಇಲ್ಲ, ಯಾವ ವೈದ್ಯಕೀಯದಿಂದಲೂ ಸಾಧ್ಯ ಇಲ್ಲ, ವಾಸ್ತುವಿಂದ ಮಾತ್ರ ಸಾಧ್ಯ.